ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ ನೋಡಿ, ನಮ್ಮ ಮನೆಯಲ್ಲಿ ಬೆಳೆದಂತಹ ವಿವಿಧ ಜಾತಿಯ ಇಂಡೋರ್ ಪ್ಲ್ಯಾಂಟ್ಸ್ ಅಥವಾ ಕ್ರೋಟನ್ ಗಿಡಗಳಂತೂ ಇದನ್ನು ಕರೆಯುತ್ತಾರೆ. ವಿವಿಧ ಜಾತಿಯ ಇಂಡೋರ್ ಪ್ಲ್ಯಾಂಟ್ಸ್ ಗಿಡಗಳು ನನ್ನ ಮನೆಯ ತೋಟದಲ್ಲಿ ಬೆಳೆದಿವೆ. ನೋಡಿ, ಇವುಗಳ ಎಲೆಗಳು ಯಾವ ರೀತಿ ಇದೆ ನೋಡಲು ಕೂಡ ಬಹಳ ಆಕರ್ಷಣೀಯ. ವೀಕ್ಷಕರೇ, ಬಹಳ ಚೆನ್ನಾಗಿದೆ ಅಲ್ಲವೇ? ಕಮೆಂಟ್ಸ್ ಮಾಡಿ ಇದರ ಬಗ್ಗೆ. ನೋಡಿ, ಇದನ್ನು ನಾನು ಚಟ್ಟಿಯಲ್ಲಿ ನೆಟ್ಟಿರುತ್ತೇನೆ. ಚಟ್ಟಿಯಲ್ಲಿ ನೆಟ್ಟು ಅದಕ್ಕೆ ಅಡಿಕೆ ಸಿಪ್ಪೆಯನ್ನು ಹಾಕಿರುತ್ತೇನೆ. ಹೀಗೆ ಹಾಕುವುದರಿಂದ ನೀರು ಬಹಳ ದಿನದವರೆಗೆ ಹಾಕಬೇಕು ಅಂತಿಲ್ಲ. ನೋಡಿ, ಇದರ ಎಲೆ ಎಷ್ಟೊಂದು ಸೊಗಸಾಗಿದೆ ನೋಡಿ ವೀಕ್ಷಕರೇ. ಸ್ನೇಕ್ ಪ್ಲಾಂಟ್ಸ್ ಚೆನ್ನಾಗಿದೆ ಅಲ್ವೇ? ಮನೆಯಲ್ಲಿ ಇಂತಹ ಗಿಡಗಳು ಬಹಳ ಆಕರ್ಷಣೀಯವಾಗಿರುತ್ತೆ. ನೋಡಿ, ಈ ಸ್ನೇಕ್ ಪ್ಲ್ಯಾಂಟಲ್ಲಿ ಹೂ ಕೂಡ ಅರಳಿದೆ. ನಾನು ಹೇಳುವುದನ್ನು ಕೇಳಿದ್ದೇನೆ, ಈ ರೀತಿ ಹೂ ಅರಳಿದರೆ ಸ್ನೇಕ್ ಪ್ಲ್ಯಾಂಟಲ್ಲಿ ಮನೆಗೆ ಕೂಡ ಬಹಳ ಒಳ್ಳೆಯದು ಎಂಬುದನ್ನು. ಹೌದಾ ವೀಕ್ಷಕರೇ? ಇದರ ಬಗ್ಗೆ ಕಮೆಂಟ್ಸ್ ಬರೀರಿ. ನೋಡಿ, ಇದರಿಂದ ಬಹಳಷ್ಟು ನಾನು ಸ್ನೇಕ್ ಪ್ಲ್ಯಾಂಟನ್ನು ಮಾಡಿರುತ್ತೇನೆ. ಬಹಳಷ್ಟು ಚಿಗುರುಗಳು ಇದರಿಂದ ಬಂದಿರುತ್ತವೆ. ಸಾಧಾರಣ 5-6 ಬೇರೆ ಪಾಟುಗಳಲ್ಲಿ ಸ್ನೇಕ್ ಪ್ಲ್ಯಾಂಟನ್ನು ಇಟ್ಟಿರುತ್ತೇನೆ. ಒಂದು ಗಿಡ ಇದ್ದಂತಾದರೆ ಬಹಳಷ್ಟು ಗಿಡಗಳನ್ನು ಈ ಸ್ನೇಕ್ ಪ್ಲ್ಯಾಂಟಿಂದ ಮಾಡಬಹುದು. ಚೆನ್ನಾಗಿದೆ ಅಲ್ವೇ? ನೋಡಿ ವೀಕ್ಷಕರೇ, ಇದು ಒಂದು ಇಂಡೋರ್ ಪ್ಲ್ಯಾಂಟ್. ಇದರ ಎಲೆ ದೊಡ್ಡದಾಗಿದ್ದು ನೋಡಲು ಕೂಡ ಬಹಳ ಸೊಗಸಾಗಿದೆ. ಈ ಗಿಡದಿಂದ ಕೂಡ ಬಹಳಷ್ಟು ಗಿಡಗಳನ್ನು ನಾನು ಮಾಡಿರುತ್ತೇನೆ. ಈ ಬುಡದಿಂದ ಬಹಳಷ್ಟು ಚಿಗುರುಗಳು ಬರುತ್ತವೆ. ಈ ಚಿಗುರಿಂದ ಸುಮಾರು 7-8 ಪಾಟುಗಳಲ್ಲಿ ನೆಡುವಂಥ ಗಿಡಗಳನ್ನು ನಾನು ಮಾಡಿರುತ್ತೇನೆ. ಈ ಗಿಡಕ್ಕೆ ಬಹಳಷ್ಟು ದಿನಗಳು, ಅದು ಬಹಳಷ್ಟು ಸಮಯದಿಂದ ಈ ಗಿಡ ಇದೆ. ಬಹಳ ಚೆಂದ. ಮನೆ ಎದುರುಗಡೆ ಇಂಡೋರ್ ಪ್ಲ್ಯಾಂಟ್ಗಳಿದ್ದು ಅಂತಾದರೆ ಬಹಳ ಚೆಂದ. ನೋಡಿ ವೀಕ್ಷಕರೇ, ನಾನು ಈಗಾಗಲೇ ಹೇಳಿದ್ದೇನೆ, ಇದರಿಂದ ಬಹಳಷ್ಟು ಅಂದರೆ ಈ ಒಂದು ಗಿಡದಿಂದ ಬಂದಂಥ ಚಿಗುರುಗಳಿಂದ ಹಲವಾರು ಗಿಡಗಳನ್ನು ನೆಟ್ಟು ಮನೆಯ ಸೌಂದರ್ಯವನ್ನು ಹೆಚ್ಚಿಸುತ್ತೇನೆ. ಹೇಗಿದೆ ವೀಕ್ಷಕರೇ? ಇದರ ಬಗ್ಗೆ ಕಮೆಂಟ್ಸ್ ಮಾಡಿ. ನೋಡಿ, ಇನ್ನೊಂದು ರೀತಿಯ ಹಸಿರು ಮತ್ತು ಅದರ ಬಾರ್ಡರ್ ಪಿಂಕ್ ಬಣ್ಣದ ಬಾರ್ಡರ್ ಇರುವಂಥ ಒಂದು ಇಂಡೋರ್ ಪ್ಲ್ಯಾಂಟ್. ಈ ಗಿಡವನ್ನು ನೀವು ನೋಡಿರುವಿರಾ? ಇದರಲ್ಲಿ ಕೂಡ ಬಹಳಷ್ಟು ಚಿಗುರುಗಳು ಬರುತ್ತವೆ. ಒಂದು ಗಿಡ ಇದ್ದಂತಾದರೆ ನೋಡಿ, ಈ ಚಿಗುರು ನೋಡಿ ಎಷ್ಟೊಂದು ಇವೆ. ಈಗಾಗಲೇ ನಾನು ಬಹಳಷ್ಟು ಗಿಡಗಳನ್ನು ಮಾಡಿರುತ್ತೇನೆ. ಸುಲಭವಾಗಿ ಬೆಳೆಸಬಹುದು. ಇದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತಿಲ್ಲ. ಈ ಒಂದು ಇಂಡೋರ್ ಪ್ಲ್ಯಾಂಟ್ ಮನೆಗೂ ಕೂಡ ಬಹಳ ಸೊಗಸನ್ನು ನೀಡುತ್ತದೆ. ಚೆನ್ನಾಗಿದೆ ಅಲ್ವೇ? ಬಹಳ ಆರೋಗ್ಯವಾಗಿ ಬೆಳೆದಿರುವಂಥ ಈ ಗಿಡ ಮನೆಯಲ್ಲಿದ್ದಂತಾದರೆ ಮನೆಗೂ ಕೂಡ ಸೊಗಸು. ವೀಕ್ಷಕರೇ ನೋಡಿ, ಇದೊಂದು ಬುಷ್ ಥರ ಒದರು ಥರ ಬೆಳೆಯುವಂಥ ಸ್ಮೂತ್ ಎಲೆಯ ಒಂದು ಇಂಡೋರ್ ಪ್ಲ್ಯಾಂಟ್. ಇದರಿಂದ ಕೂಡ ಬಹಳಷ್ಟು ನಾನು ಗಿಡಗಳನ್ನು ಮಾಡಿರುತ್ತೇನೆ. ನೋಡಿ, ಇನ್ನೂ ಕೂಡ ಬಹಳಷ್ಟು ಚಿಗುರುಗಳಿವೆ. ಇಂತಹ ಒಂದು ಗಿಡ ಇತ್ತು ಅಂತಾದರೆ ಮನೆಯಲ್ಲಿ ಬೇಕಾದಷ್ಟು ಗಿಡಗಳನ್ನು ಮಾಡಬಹುದು. ಅದಕ್ಕೆ ಬೇಕಾದ ಆಕಾರವನ್ನು ಕೊಟ್ಟರೂ ಕೂಡ ಬಹಳ ಚೆನ್ನಾಗಿ ಕಾಣ್ತದೆ. ಹಚ್ಚ ಹಸಿರಿನಿಂದ ಕೂಡಿದಂಥ ಈ ಗಿಡ ಬಹಳ ಚೆಂದ. ಈ ಗಿಡದ ಬಗ್ಗೆ ಕೂಡ ಕಮೆಂಟ್ಸ್ ಬರೀರಿ. ಎಷ್ಟೊಂದು ಚೆಂದ ಕಾಣ್ತದೆ. ನೀವು ಕೂಡ ಈ ಜಾತಿಗೆ ಸೇರಿದಂಥ ಒಂದು ಇಂಡೋರ್ ಪ್ಲ್ಯಾಂಟನ್ನು ಕೂಡ ಬೆಳೆಸಿ. ಬಹಳ ಸುಲಭವಾಗಿ ಬೆಳೆಸಬಹುದು.
ಇದರ ಬಗ್ಗೆ ಕಮೆಂಟ್ಸ್ ಮಾಡಿ. ನೋಡಿ ವೀಕ್ಷಕರೇ, ಇನ್ನೊಂದು ಜಾತಿಯ ಇಂಡೋರ್ ಪ್ಲ್ಯಾಂಟ್, ಬಿಳಿ ಹಾಗೂ ಹಸಿರು ಬಣ್ಣದ ಎಲೆಗಳುಳ್ಳ ಪೊದರಾಗಿ ಬೆಳೆಯುವಂಥ ಒಂದು ಇಂಡೋರ್ ಪ್ಲ್ಯಾಂಟ್. ಇದನ್ನು ಕೂಡ ನಮಗೆ ಬೇಕಾದ ಶೇಪನ್ನು ಮಾಡಬಹುದು. ಚೆನ್ನಾಗಿದೆ. ನರ್ಸರಿಯಿಂದ ತಂದಂಥ ಗಿಡ ಇದಾಗಿದೆ. ನೋಡಿ, ಇದರಿಂದ ನೋಡಿ ವೀಕ್ಷಕರೇ, ಇದರ ಆಕೃತಿ ನೋಡಿ ಹಾಗೂ ಬಣ್ಣ ಎಷ್ಟೊಂದು ಸೊಗಸಾಗಿದೆ. ಎಲೆ ತುಂಬ ಮೃದುವಾಗಿದೆ. ಇದರಿಂದ ಕೂಡ ಬಹಳಷ್ಟು ಗಿಡಗಳನ್ನು ಮಾಡಬಹುದು. ಒಂದು ಗಿಡದಿಂದ ನಾನು ಬಹಳಷ್ಟು ಗಿಡಗಳನ್ನು ಮಾಡಿರುತ್ತೇನೆ. ನೋಡಿ ವೀಕ್ಷಕರೇ, ಇನ್ನೊಂದು ಜಾತಿಯ ಇಂಡೋರ್ ಪ್ಲ್ಯಾಂಟ್. ಇದು ಉದ್ದಕ್ಕೆ ಬೆಳೆಯುವುದಿಲ್ಲ, ಬುಷ್ ಥರ ಬೆಳೆಯುವಂತಹ ಈ ಒಂದು ಇಂಡೋರ್ ಪ್ಲ್ಯಾಂಟ್ ಬಹಳ ಸೊಗಸು. ನೋಡಿ ವೀಕ್ಷಕರೇ, ಇನ್ನೊಂದು ರೀತಿಯ ಇಂಡೋರ್ ಪ್ಲ್ಯಾಂಟ್, ಬುಷ್ ಥರ ಬೆಳೆಯುವಂಥ ಇಂಡೋರ್ ಪ್ಲ್ಯಾಂಟ್ ಚೆನ್ನಾಗಿದೆ. ಒಂದು ಗಿಡ ಇದು ಅಂತಾದರೆ ಬಹಳಷ್ಟು ಗಿಡಗಳನ್ನು ಮಾಡಬಹುದು. ನೋಡಿ, ಆಗ ತೋರಿಸಿದಂತಹ ಒಂದು ಬುಷ್ ಥರ ಇರುವಂಥ ಇಂಡೋರ್ ಪ್ಲ್ಯಾಂಟ್ ಇನ್ನೊಂದು ಜಾತಿಯದ್ದು. ಇದು ಲಾಂಗ್ ಥರ. ನಾನು ಇದನ್ನು ಬಹಳಷ್ಟು ಗಿಡಗಳನ್ನು ಮಾಡಿರುತ್ತೇನೆ. ನೋಡಿ, ಇದು ನಮ್ಮ ಲೋಕಲಲ್ಲಿ ಕಾಣುವಂಥ ತೋಟಗಳಲ್ಲಿ ಕಾಣುವಂತಹ ಒಂದು ರೀತಿಯ ಇಂಡೋರ್ ಪ್ಲ್ಯಾಂಟ್ ಚೆನ್ನಾಗಿದೆ. ನೋಡಿ ವೀಕ್ಷಕರೇ, ಇನ್ನೊಂದು ಇಂಡೋರ್ ಪ್ಲ್ಯಾಂಟ್, ವೈಲೆಟ್ ಬಣ್ಣದಂತಹ ಇಂಡೋರ್ ಪ್ಲ್ಯಾಂಟ್. ಚಿಗುರುಗಳಿವೆ. ನೋಡಿ, ಮನಿ ಪ್ಲ್ಯಾಂಟಿಗೆ ಹೋಲುವಂತಹ ಹಸಿರಿನಿಂದ ಕೂಡಿದಂಥ ಒಂದು ಇಂಡೋರ್ ಪ್ಲ್ಯಾಂಟ್. ನರ್ಸರಿಯಿಂದ ತಂದಂಥ ಗಿಡ ಇದಾಗಿದೆ. ಚೆನ್ನಾಗಿದೆ. ನೋಡಿ ವೀಕ್ಷಕರೇ, ಇದೊಂದು ರೀತಿಯ ಇಂಡೋರ್ ಪ್ಲ್ಯಾಂಟ್. ವೀಕ್ಷಕರೇ, ಬಲು ಸುಲಭವಾಗಿ ಬೆಳೆಯುವಂಥ ಇಂಡೋರ್ ಪ್ಲ್ಯಾಂಟನ್ನು ಮನೆಯ ಅಂದರೆ ನೆರಳಿರುವಂಥ ಜಾಗದಲ್ಲಿ ಇದನ್ನು ಬೆಳೆಸಿದರೆ ಬಹಳ ಚೆಂದ. ನೋಡಿ, ಉದ್ದ ಎಲೆ ಇರುವಂಥ ಇಂಡೋರ್ ಪ್ಲ್ಯಾಂಟು. ಇದರಿಂದ ನಾನು ಬಹಳಷ್ಟು ಗಿಡಗಳನ್ನು ಮಾಡಿರುತ್ತೇನೆ. ಸೊಗಸಾಗಿದೆ. ನೋಡಲು ಕೂಡ ಬಹಳ ಚೆನ್ನಾಗಿ ಕಾಣುತ್ತದೆ. ಆರೋಗ್ಯವಂತ ಗಿಡ. ಹೆಚ್ಚಿನ ಕಡೆಗಳಲ್ಲಿ ಈ ಗಿಡಗಳು ನಾನು ಕಾಣ್ತೇನೆ. ಈ ಗಿಡಗಳಿಗೆ ನೀರಿನ ಅವಶ್ಯಕತೆ ಹೆಚ್ಚು ಇಲ್ಲ. ಈಗಾಗಲೇ ತೋರಿಸಿದಂತಹ ಇಂಡೋರ್ ಪ್ಲ್ಯಾಂಟ್ ಬಗ್ಗೆ ನಿಮಗೆ ಏನು ಅನಿಸಿದೆ ಎಂಬುದನ್ನು ಕಮೆಂಟ್ಸಲ್ಲಿ ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಬಹಳಷ್ಟು ಹೂಗಿಡಗಳ ಬಗ್ಗೆ ನಾನು ಈ ವಿಡಿಯೋವನ್ನು ಮಾಡುತ್ತೇನೆ. ನೋಡಿ ವೀಕ್ಷಕರೇ, ಇದೊಂದು ಗಿಡ ತುಂಬ ದೊಡ್ಡದಾಗಿತ್ತು. ಏನೋ ಇದಕ್ಕೆ ಹೆಚ್ಚು ನೀರು ಹಾಕಿದೆ ಆಗಿರಬಹುದು, ಕೊಳೆತು ಹೋಯಿತು. ಈಗ ಒಂದು ಗಿಡ ಇದೆ. ವೀಕ್ಷಕರೇ, ನನ್ನ ಈ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.